ಬರ್ಡೇ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಪಾಪ. ಬರ್ತಿದ್ದೀನಿ. ಮೊದಲನೇ ವಿನ್ನರ್ ಬಂದ್ಬಿಟ್ಟು ಜ್ಯೋತಿ ಅಂತ. ಅವರು ಪ್ರೀತು ನಂದಿ ಬೆಟ್ಟಕ್ಕೆ ಬಂದಿರ್ತೀರಾ ತುಂಬಾ ಸರಿ. ನಾನು ಒಂದ್ 3 ಸರಿ ಬಂದಿದ್ದೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ವ್ಲಾಗ್. ಇವತ್ತು ಪ್ರೀತಮ್ದು ಬರ್ತಡೇ. ಒಂಥರ ಫುಲ್ಲು ಹ್ಯಾಪಿ. ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಪ್ರೀತಮ್ಗೆ ಎಣ್ಣೆ ಸ್ನಾನ ಮಾಡಿಸಿ ಈಗ ರೆಡಿ ಮಾಡ್ತಾ ಇದ್ದೀನಿ. ಪ್ರೀತು, ಹ್ಯಾಪಿ ಬರ್ಡೇ. ನನ್ನ ಮಗನ್ಗೆ ಬರ್ಡೇ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಪಾಪ. ಬರ್ಡೇ, ಹ್ಯಾಪಿ ಬರ್ಡೇ. ಸೊ ಅದಕ್ಕೆ ಈ ಸರಿ ಲಾಸ್ಟ್ ಇಯರ್ ನಾವು ಫಸ್ಟ್ ಇಯರ್ ಬರ್ತಡೇಗೆನೆ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ವಿ. ಈ ಸರಿ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಎಲ್ಲಿ ಹೋಗ್ತೀವಿ? ದೇವಸ್ಥಾನಕ್ಕೆ ಅಷ್ಟೇನೆ. ಬಟ್ ಆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ನೋಡ್ಬೇಕು ಹೆಂಗಿದೆ ಅಂತ. ಏನು ಮಗ್ನೆ, ಇವಾಗ್ಲೇ ಹೊಸ ಬಟ್ಟೆ ಹಾಕಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕ್ತೀನಿ. ಇವಾಗ್ಲೇ ಹಾಕ್ಬಿಟ್ರೆ ಆಮೇಲೆ ಅಷ್ಟೇನೆ. ಅವ್ನಿಗಿನ್ನೂ ಬ್ರೇಕ್ಫಾಸ್ಟ್ ಮಾಡಿಸ್ಬೇಕು. ಇವಾಗ ಪ್ರೀತಮ್ನ ರೆಡಿ ಮಾಡ್ಕೊಂಡು ಬಂದೆ. ಏನಾಯ್ತು ಅಂತಂದ್ರೆ ನಿನ್ನೆ ಪ್ರಗತಿಗೆ ಒಂದು 3-4 ಡೇಸ್ ಇಂದ ಥ್ರೋಟ್ ಇನ್ಫೆಕ್ಷನ್ ಆಗಿತ್ತಾ. ಸೊ ಈಗ ನನಗೆ, ನನ್ನ ಹಸ್ಬೆಂಡ್ಗೆ ಇಬ್ರಿಗೂ ಕೂಡ ಥ್ರೋಟ್ ಇನ್ಫೆಕ್ಷನ್ ಆಗ್ಬಿಟ್ಟು ಇದೆಲ್ಲ ಇದು ಪೇನ್ ಆಗಿರೋದಕ್ಕೆ ತಲೆ ಎಲ್ಲ ನೋವ್ತಾ ಇತ್ತು. ನಿನ್ನೆ ಅಂತೂ ಅನ್ಕೊಂಡು ನಾನು ಇವತ್ತು ಬರ್ತಡೇ ಮಾಡ್ತೀವೋ ಇಲ್ವೋ ಅಂತ. ಏನು ಜಾಸ್ತಿ ಪ್ಲಾನ್ ಇಲ್ಲ. ಲಾಸ್ಟ್ ಇಯರ್ ಇದಕ್ಕೆ ಹೋಗಿದ್ವಿ, ಈ ವರ್ಷ ಅದು ಇಲ್ಲ. ಕೂಚು. ಅದಕ್ಕೆ ಬೆಳಗ್ಗೆ ಎದ್ದು ಇವತ್ತು 2 ಟೈಮ್ಗೂ ಆಗೋಷ್ಟು ಬಿಸಿಬೇಳೆ ಬಾತೆ ಮಾಡ್ಬಿಟ್ಟಿದ್ದೀನಿ. ಈಗ ಪ್ರೀತಮ್ಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ತಿನ್ಸ್ಬಿಟ್ಟು ಪ್ರಗತಿನ ಡ್ಯಾನ್ಸ್ ಕ್ಲಾಸಿಂದ ಕರ್ಕೊಂಡು ಬರಬೇಕು. ಅವ್ರು ಬಂದ ತಕ್ಷಣ ಹೊರಗಡೆ ಹೋಗೋ ಪ್ಲಾನ್ ಇದೆ. ಹಾಗೆ ಇವತ್ತಿನ ವ್ಲಾಗಲ್ಲಿ ನಾನು ಗಿವ್ ಅವೇ ವಿನ್ನರ್ ಹೆಸರನ್ನ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ನಿಮಗೂ ಕೂಡ ಕ್ಲಿಯರ್ ಆಗುತ್ತೆ. ಇಲ್ಲಾಂದ್ರೆ ನೀವು ಕೂಡ ವೆಯ್ಟ್ ಮಾಡ್ತಾ ಇರ್ತೀರಲ್ವಾ, ಹಾಗಾಗಿ 10 ಜನದ ಹೆಸರನ್ನು ಕೂಡ ನಾನು ಹೇಳ್ತೀನಿ. ಬಿಸಿಬೇಳೆ ಬಾತಲ್ಲಿ ಎಲ್ಲ ಥರ ತರಕಾರಿ ಇರುತ್ತಲ್ಲ, ಅದಕ್ಕೆ ಜಾಸ್ತಿ ಮೇಲೆ ಕಿಚಡಿ ಥರ ಮೆತ್ತಗಿರುತ್ತಲ್ಲ, ಅವ್ನು ತಿನ್ನೋಕೆ ಇಷ್ಟ ಆಗುತ್ತೆ ಅಂತಾನೆ ಮಾಡಿದೆ. ಸ್ವೀಟ್ ಏನೂ ಮಾಡಿಲ್ಲ ಮನೆಯಲ್ಲಿ. ಸಂಜೆ ಏನಾದರೂ ಟೈಮ್ ಆದರೆ ಬಂದು ಒಂದೇನಾದರೂ ಸ್ವೀಟ್ ಮಾಡಿಕೊಡ್ತೀನಿ. ಲಾಸ್ಟ್ ನಾನು ಹೊಸ ವರ್ಷಕ್ಕೆ ಅಂತ ಹೇಳ್ಬಿಟ್ಟು ಇಡೀ ಮನೆನೆಲ್ಲ ಸ್ವಲ್ಪ ಪೆನ್ನು ಪೆನ್ಸಿಲಿಂದ ಬರ್ದಿರೋದೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿದ್ದೆ. ನನ್ನ ಮಗನ್ಗೆ ಮಾರಿ ಇವತ್ತು ಪೆನ್ ಸಿಕ್ಬಿಟ್ಟಿದೆ. ಹಾಗಾಗಿ ಅದೊಂದು ಗೋಡೆ ನಾನು ಮೊದಲೇ ಕ್ಲೀನ್ ಮಾಡಿರ್ಲಿಲ್ಲ ಕೂಡ. ಮತ್ತೆ ಎಲ್ಲ ಬಂದು ನೀಟಾಗಿ ಪೆನ್ ತಗೊಂಡು ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಗೀಚಾಕಿ ಬರ್ತಡೇ ದಿನ ಡ್ರಾಯಿಂಗ್ ಮಾಡಿದ್ದಾನೆ. ಅದ್ ಏನಾಗ್ತಾನೆ ಅಂತ ಗೊತ್ತಿಲ್ಲ. ಎನಿ ಟೈಮ್ ಬರೀತಾ ಇರ್ತಾನೆ. ಎನಿ ಟೈಮ್ ಒಂದ್ ಪೆನ್ ಇಟ್ಕೊಂಡು ಬುಕ್ಕಲ್ಲಾದ್ರೂ ಬರೀತಾ ಇರ್ತಾನೆ, ಇಲ್ಲಾಂದ್ರೆ ಗೋಡೆ ಮೇಲಾದ್ರೂ ಬರೀತಾ ಇರ್ತಾನೆ. ಇವಾಗ ಇಂಟ್ರೆಸ್ಟ್ ಕಲರ್ ಮಾಡೋದಕ್ಕೆ. ಸೊ ಹಂಗೆ ನೋಡೋಣ ಮುಂದೆ ಏನ್ ಮಾಡ್ತಾನೆ ಅಂತ. ಅಯ್ಯೋ, ಒಂಥರ ಇಡಕ್ ಹೋದೆ, ಅದೇ ಒಂಥರ ಆಯ್ತು. ಪ್ರೀತು ಸಾಯಿ ಮಾಡ್ದ? ಕೈ ಮುಗಿ ಸ್ವಾಮಿಗೆ, ದೇವ್ರ ಕೈ ಮುಗಿ ಸ್ವಾಮಿ. ಒಳ್ಳೇದ್ ಮಾಡಪ್ಪ, ಒಳ್ಳೆ ವಿದ್ಯೆ ಬುದ್ಧಿ ಕೊಡಪ್ಪ. ಇವತ್ತು ನಾನು ಹುಟ್ಟಿದಬ್ಬ. ಓಕೆನಾ? ಹೇಳು. ಎಲ್ಲ ಗೋಡೆ ಮೇಲೆಲ್ಲ ಫುಲ್ಲು ಬರ್ದ್ಬಿಟ್ಟು ಹಾಗೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದೆ. ಈ ಒಂದು ಡ್ರೆಸ್ ಬಗ್ಗೆ ನೀವು ಲಾಸ್ಟ್ ವಿಡಿಯೋದಲ್ಲಿ ಕೇಳಿದ್ರಿ, ಎಲ್ಲಿ ತಗೊಂಡಿದ್ದು ಅಂತ ಹೇಳ್ಬಿಟ್ಟು. ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಡ್ರೆಸ್ ಲಿಂಕ್ ಹಾಕಿರ್ತೀನಿ, ಬೈ ಮಾಡ್ಬೋದು. ದೇವಸ್ಥಾನಕ್ಕೆ ಅಂತ ಹೇಳಿದ್ಮೇಲೆ ಸ್ವಲ್ಪ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕೊರಿಯನ್ ಗ್ಲಾಸ್ ಸ್ಕಿನ್ ಬಗ್ಗೆ ನೀವು ಕೂಡ ಕೇಳಿರ್ತೀರಾ. ಸೊ ಒಂದು ಫೌಂಡೇಶನ್ ಇದೆ. ಸೊ ಈ ಒಂದು ಫೌಂಡೇಶನ್ ನಮಗೆ ಪ್ರೈಮರ್, ಫೌಂಡೇಶನ್ ಮತ್ತೆ ಸಿರಮ್ 3 ಕೂಡ ಇರುತ್ತೆ. NYB ಅವರ 3-in-1 ಫೌಂಡೇಶನ್ ಕ್ರೀಮ್. ಸೊ ಇದನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಒಂದು ಗ್ಲಾಸಿ ತರ ಕಾಣಿಸುತ್ತೆ, ಈವನ್ ಸ್ಕಿನ್ ಟೋನ್ ತರ ಕಾಣಿಸುತ್ತೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನಾನು ಇವತ್ತು ಮೇಕಪ್ ಅನ್ನ ಮಾಡ್ಕೋತಾ ಇದ್ದೀನಿ. ಹಾಗೆ ನಾವು ಕೊರಿಯನ್ ಅವರ ಡ್ರಾಮಾಗಳನ್ನ ಅಥವಾ ಅವರ ಒಂದು ಫಿಲಂ ಗಳನ್ನ ನೋಡಿದಾಗ ಅವ್ರ ಸ್ಕಿನ್ ಎಷ್ಟು ಶೈನಿಂಗ್ ಆಗಿರತ್ತೆ, ಈವನ್ ಸ್ಕಿನ್ ಟೋನ್ ಇರತ್ತೆ ಅಂತ ನಮಗೂ ಕೂಡ ಅನ್ಸ್ತಾ ಇರುತ್ತೆ. ನಮ್ಗೆ ಆತರ ಮೇಕಪ್ ಮಾಡ್ಕೋಬೇಕು ಅಂತಂದ್ರೆ ನಾನಿಲ್ಲಿ ಯಾವಾಗ್ಲೂ ಅಷ್ಟೇನೆ
NYB ಅವರ 3-in-1 ಫೌಂಡೇಶನ್ ನ ಬಳಸ್ತೀನಿ. ಅದರ ಜೊತೆಗೆ ಸೀಕ್ರೆಟ್ ಆಗಿ ಒಂದು ಏನನ್ನ ಅಪ್ಲೈ ಮಾಡ್ತೀನಿ ಅಂತ ಅಂದ್ರೆ ಸ್ಟ್ರೋಬ್ ಕ್ರೀಮ್. ಸೊ ಇದರಿಂದ ನಮ್ಮ ಸ್ಕಿನ್ ಈವನ್ ಆಗಿ ಕಾಣಿಸುತ್ತೆ, ಆ ಗ್ಲೋಯಿ ಶೈನಿ ಲುಕ್ ಬರುತ್ತೆ. ಇದನ್ನ ನಾನು ಎರಡನ್ನು ಮಿಕ್ಸ್ ಮಾಡ್ತೀನಿ. ಅದಾದ್ಮೇಲೆ ನೀವು ಬೇಕಂತಂದ್ರೆ ಮೊದಲೇನೆ ಸ್ಟ್ರೋಬ್ ಕ್ರೀಮ್ ಅಪ್ಲೈ ಮಾಡಿ ಮತ್ತೆ ಈ ತರ ಮಿಕ್ಸ್ ಮಾಡಿ ಕೂಡ ಹಾಕೋಬಹುದು, ಎಕ್ಸ್ಟ್ರಾ ಶೈನಿಂಗ್ ಬರುತ್ತೆ. ನಾನು ಟೆಂಪಲ್ಗೆ ಹೋಗ್ತಾ ಇರೋದ್ರಿಂದ ಒಂದೇ ಸರಿ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದನ್ನ ನಮ್ಮ ಸ್ಕಿನ್ ಮೇಲೆ ಈವನ್ ಆಗಿ ಸ್ಪ್ರೆಡ್ ಮಾಡ್ಕೊಳ್ಳೋದು ಅಷ್ಟೇನೆ. ಬೇಕಂತಂದ್ರೆ ಮತ್ತೆ ಸ್ಟ್ರೋಬ್ ಕ್ರೀಮ್ ಅಲ್ಲಿ ನಾವು ಹೈಲೈಟ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಜಸ್ಟ್ ಹಾಗೆ ಈ 2 ಪ್ರಾಡಕ್ಟ್ ಇಂದ ಮೇಕಪ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಈವನ್ ಆಗಿ ಕಾಣಿಸ್ತಾ ಇದೆ, ಮತ್ತೆ ಅದು ಅಷ್ಟೇ ಶೈನಿಂಗ್ ಆಗಿ ಕೂಡ ಕಾಣಿಸುತ್ತೆ. ನಮ್ಮ ಒಂದು ಇಂಡಿಯನ್ ಟ್ರೆಡಿಷನಲ್ ಲುಕ್ಕಿಗೆ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಈಗ ಸೆಲೆಬ್ರಿಟಿಗಳೆಲ್ಲ ಮೇಕಪ್ ಮಾಡ್ಕೊಂತಾರೆ, ಎಷ್ಟು ಈವನ್ ಆಗಿ ಕಾಣಿಸ್ತಾ ಇರುತ್ತೆ, ಆಮೇಲೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅವರ ಸ್ಕಿನ್ ಮೇಲೆ ಮೇಕಪ್. ಸೊ ಹಾಗಾಗಿ ನೆಕ್ಸ್ಟ್ ಅದಾದ್ಮೇಲೆ ನಾನು NYB ಅವರ ಒಂದು ಐಲೈನರ್ ನ ಕೂಡ ಯೂಸ್ ಮಾಡ್ಬಿಟ್ಟು ಐ ಮೇಕಪ್ ಮಾಡ್ಕೊತಾ ಇದ್ದೀನಿ. ಕಾಜಲ್ ಅಪ್ಲೈ ಮಾಡಿಲ್ಲ ಇವತ್ತು, ಬರೀ ಐಲೈನರ್ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸೊ ಅದಾದ್ಮೇಲೆ ಫೈನಲ್ ಟಚ್ ಅಪ್ ಗೆ ನಾನು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀನಿ. ಆಲ್ರೆಡಿ ಹಚ್ಚಿರೋದ್ರ ಮೇಲೆನೆ ಗ್ಲೋಸಿ ಅಂದ್ರೆ ಒಂಥರ ಶೈನಿಂಗ್ ಬರ್ಲಿ ನ್ಯಾಚುರಲ್ ಆಗಿ ಅಂತ ಹೇಳ್ಬಿಟ್ಟು ಬ್ಲಶ್ ಅನ್ನೇ ನಾನು ಲಿಪ್ಸ್ಟಿಕ್ ಅಲ್ಲಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಚೀಕ್ಸ್ ಗೆ ಲೈಟ್ ಆಗಿ ಬ್ಲಶ್ ಹಾಕೊಂಡಿದ್ದೀನಿ. ಸೊ ಇಷ್ಟೇನೆ, ಇದ್ರ ಜೊತೆಗೆ ನನ್ನ ಮೇಕಪ್ ಕಂಪ್ಲೀಟ್ ಆಗ್ತಾ ಇದೆ. ಈ ಪ್ರಾಡಕ್ಟ್ ನೆಲ್ಲ ನಾನು ಪ್ರಾಡಕ್ಟ್ ಅಲ್ಲಿ ಟ್ಯಾಗ್ ಮಾಡಿರ್ತೀನಿ. ನಿಮ್ಗೆ ಏನಾದ್ರೂ ಪ್ರಾಡಕ್ಟ್ಸ್ ಬೇಕು ಅಂತಂದ್ರೆ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಪ್ರಾಡಕ್ಟ್ ಸಿಗುತ್ತೆ. ಹೇಗಿದೆ ಈ ಮೇಕಪ್ ಲುಕ್ ಅಂತ ಹೇಳಿ. ಜೊತೆಗೆ ನನ್ನ ದುಪ್ಪಟ್ಟೊಂದಿಗೆ ಮೇಕಪ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಎಷ್ಟು ಟ್ರೆಡಿಷನಲ್ ಆಗಿ ಕಾಣಿಸ್ತಾ ಇದೆ, ನಮ್ಮ ಟ್ರೆಡಿಷನಲ್ ಮೇಕಪ್ ಒಂಥರ ಚಂದ ಅಲ್ವಾ? ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಅಲ್ಲಿ ಹೇಳಿ. ಪ್ರಾಡಕ್ಟ್ ಬೇಕಂತಂದ್ರೆ ಟ್ಯಾಗ್ಸ್ ಮಾಡಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಇವಾಗ ನಾನು ಟೆಂಪಲ್ಗೆ ಹೋಗೋದಕ್ಕೆ ಕಂಪ್ಲೀಟ್ ಆಗಿ ರೆಡಿ ಆದೆ. ಎಷ್ಟು ಈವನ್ ಆಗಿ ಕಾಣಿಸ್ತಾ ಇದೆ ನನ್ನ ಸ್ಕಿನ್ ಅನಿಸ್ತಾ ಇದೆ ನನಗೂ ಕೂಡ. ಬರ್ತಡೇ ಬಾಯ್ ರೆಡಿ. ಇವಾಗ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಹೇಳ್ಬಿಟ್ಟು ನಾನು ಕೂಡ ರೆಡಿ ಆದೆ. ಪ್ರೀತಮ್ ರೆಡಿ, ಪ್ರಗತಿ ಕೂಡ ಡ್ಯಾನ್ಸ್ ಕ್ಲಾಸ್ ಇಂದ ಬಂದ್ರು. ಹಾಗೆ ನಾನು ನಿಮ್ಗೆ ಗಿವ್ ಅವೇ ವಿನ್ನರ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅವ್ರನ್ನೆಲ್ಲ ಅಡ್ರೆಸ್ ನೇಮ್ ಎಲ್ಲ ಇದ್ರಲ್ಲಿ ಬರ್ದಿಟ್ಟಿದ್ದೀನಿ. ಮೊದಲನೇ ವಿನ್ನರ್ ಬಂದ್ಬಿಟ್ಟು ಜ್ಯೋತಿ ಅಂತ, ಅವರು ಯಲಹಂಕದಿಂದ ಮಾಡಿದ್ದಾರೆ. ಸೆಕೆಂಡ್ ಬಂದ್ಬಿಟ್ಟು ಕಾವ್ಯ ದೊಡ್ಡಮನಿ ಅಂತ, ಅವ್ರು ಬಂದ್ಬಿಟ್ಟು ಬೆಳಗಾವಿಯಿಂದ. ಮೂರನೇವ್ರು ಬಂದ್ಬಿಟ್ಟು ಲಾವಣ್ಯ ಗೌಡ ಅಂತ, ಅವರು ಬಂದ್ಬಿಟ್ಟು ಎಲ್ಲಿದು ಮಂಡ್ಯ ಡಿಸ್ಟ್ರಿಕ್ಟ್ ಇಂದ, ಮಂಡ್ಯದಿಂದ. ಹಾಗೆ ಪ್ರಜ್ವಲ್ ಪ್ರದೀಪ್ ಅಂತ, ಅವ್ರು ಬಂದ್ಬಿಟ್ಟು ಉತ್ತರ ಕನ್ನಡ. ಹಾಗೆ ಕಲ್ಪನಾ ಮಂಜು ಅಂತ, ಅವ್ರು ಬಂದ್ಬಿಟ್ಟು ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಹೊಸದುರ್ಗ ಅಂತ. ಪೂಜಾ ನೆಕ್ಸ್ಟು, ಅವ್ರು ಬಂದು ಎಲ್ಲಿಂದ ಗೊತ್ತಾ, ಬ್ಯಾಡ್ರಳ್ಳಿ ಇಲ್ಲೇ ಹತ್ರ. ಸೊ ಅದಾದ್ಮೇಲೆ ಸುಮಾ ಅಂತ, ಅವರು ಶಿವಮೊಗ್ಗ ಇಂದ. ನೆಕ್ಸ್ಟ್ ಬಂದ್ಬಿಟ್ಟು ನಗ್ಮಾ ಬೇಗಂ ಅಂತ, ಅವರು ಪೆರಿಯಾಪಟ್ನ ಇಂದ. ಮತ್ತೆ ಸ್ನೇಹ ಅಂತ 9ನೇವರು, ಅವರು ಬಂದ್ಬಿಟ್ಟು ಮೈಸೂರು ಡಿಸ್ಟಿಕ್ಕು ಅವರು ಪೆರಿಯಾಪಟ್ನ. ಇಬ್ರದ್ದು ಕೋಇನ್ಸಿಡೆನ್ಸ್ ಒಂದೇ ಬಂದಿದೆ, ಸ್ನೇಹ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಳಿನ, ಅದು ಬಂದು ಕುಣಿಗಲ್ಲಿಂದ. ಸೊ ಹಾಗಾಗಿ ಈಗ ನಾನು 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೊ ಈ 10 ಜನಕ್ಕೆ ನನ್ನ ಕಡೆಯಿಂದ ಗಿಫ್ಟ್ ಹೋಗ್ತಾ ಇದೆ. ಸೊ ಪ್ಯಾಕ್ ಆಗಿರೋ ಗಿಫ್ಟನ್ನ ನಾಳೆ ನಾನು ಪೋಸ್ಟ್ ಮಾಡ್ತೀನಿ. ಯಾವಾಗ ರೀಚ್ ಆಗುತ್ತೆ ಅಂತ ನನಗೂ ಒಂದು ಐಡಿಯಾ ಇಲ್ಲ. ನಿಮಗೆ ರೀಚ್ ಆದ್ಮೇಲೆ ನನಗೊಂದು ಕಮೆಂಟಲ್ಲಿ ಹೇಳ್ಬಿಡಿ, ಅಕ್ಕ ನನಗೆ ರೀಚ್ ಆಯ್ತು ಅಂತ. ಸೊ ನನಗೂ ಕೂಡ ಗೊತ್ತಾಗುತ್ತೆ ರೀಚ್ ಆಗಿದೆ ನಿಮಗೆ. ಬಾ ದೇವಸ್ಥಾನಕ್ಕೆ ಹೋಗೋಣ. ದೂರ ಹೋಗೋಣ, ದೂರ ಒಂದು ದೇವಸ್ಥಾನ ಇದೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ತಗೊಂಡ್ಬೋಡು. ನಿನ್ನೆ ಲಾಸ್ಟ್ ವ್ಲಾಗ್ ಅಲ್ಲಿ ಹೇಳಿದ್ದೆ ಅಲ್ವಾ, ಗಿಫ್ಟ್ ಬಂದಿದೆ, ಆ ಗಿಫ್ಟ್ ಏನು ಅಂತ ತೋರಿಸ್ತೀನಿ, ಬರ್ತಡೇ ದಿನ ಅಂತ. ಅಲ್ಲಿ ಬೈಲಿ ಪ್ರೀತು, ಇಲ್ಲಿ ಬಂದ್ರೆ ಗಿಫ್ಟ್ ನಿನ್ಗೆ. ಗಿಫ್ಟ್ ಬೇಕಾ? ಬಾ 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 ಬಾ, ಓಡ್ಬಾ. ನಿನ್ಗೆ ಫಸ್ಟ್ ಗಿಫ್ಟ್ ನಿಮ್ಮ ಅಕ್ಕನೇ ಕೊಟ್ಟಿರೋದು. ಸೊ ಏನ್ ಗಿಫ್ಟ್ ಇದು ಅಂತಂದ್ರೆ, ನಾನು ಇವತ್ತು ಬೆಳಗ್ಗೆ ಓಪನ್ ಮಾಡಿದೆ. ಬೇಬೀಸ್ ಫಸ್ಟ್ ಲೈಬ್ರರಿ ಬಾಕ್ಸ್ ಅಂತ. ನನ್ನ ಮಗ ಏನ್ ಮಾಡಿದ್ದಾನೆ ಅಂತಂದ್ರೆ, ಇನ್ನೊಂದು ಇತ್ತಲ್ಲ ದೊಡ್ಡ ಬುಕ್ಕು, ಅದೆಲ್ಲ ಹಾಳು ಮಾಡ್ಬಿಟ್ಟಿದ್ದಾನೆ. ಇಲ್ಲ ಅದು ತೆಗಿಯಲ್ಲ. ಓಪನ್ ಮಾಡ್ಲಾ? ನಿಮ್ಮ ಅಕ್ಕನ ಕಡೆಯಿಂದ ನಿನ್ಗೆ ಬರ್ಡೇ ಗಿಫ್ಟ್. ನೀನೇನ್ ಕೊಟ್ಟೆ ನಿಮ್ಮ ಅಕ್ಕಂಗೆ? ವಾವ್ ಪ್ರೀತು, ನೀನ್ ದೊಡ್ಡ ಬುಕ್ ಎಲ್ಲ ಹಾಳು ಮಾಡಿದ್ದಲ್ಲ, ಅದಕ್ಕೆ ನಿಮ್ಮ ಅಕ್ಕ ಚಿಕ್ಕ ಚಿಕ್ಕ ಬುಕ್ ಮಾಡಿರೋದು. ಇದ್ರೊಳಗಡೆ ಏನೇನಿದೆ, ಶೇಪ್ಸ್ ಇದೆ, ಸೈಜು ಶೇಪು. ತಗೋ ಓದ್ಕೋ ಇನ್ಮೇಲೆ ಡೈಲಿ. ಫಸ್ಟ್ ವರ್ಲ್ಡ್ ಅಂತ ಇದೆ, ಅಂದರೆ ಬೇಬಿ ಬೋರ್ಡ್ ಬುಕ್ಸ್, ಟೆಡಿ ಬೇರ್, ಬಾಲ್ ಆ ಥರ ಇದೆ. ನೆಕ್ಸ್ಟು ಇದು ಬಂದು ಅನಿಮಲ್ಸು, ಬರ್ಡ್ಸ್ ಇದೆ. ಅದು ಕೈಯಲ್ಲಿದೆಯಲ್ಲ, ತುಂಬ ಹ್ಯಾಂಡಿ ಆಗಿದೆ. ಸೊ ಹಾಗಾಗಿ ಫ್ರೂಟ್ಸು, ವೆಜಿಟೇಬಲ್ಸು.
ಎಲ್ಲಾದ್ರೂ ಕರ್ಕೊಂಡು ಹೋದಾಗ ಎತ್ಕೊಂಡು ಹೋಗೋಕ್ಕೂ ಈಸಿ ಆಗಿರುತ್ತೆ ಏನಾದ್ರೂ ಒಂದೊಂದು. ನನ್ನ ಮಗಂಗೆ ಈ ತರ ಬುಕ್ಸ್ ತುಂಬಾ ಇಷ್ಟ. ಪ್ಲೇಸ್ ವಿ ವಿಸಿಟ್ ಅಂತ ಇದೆ, ಟೆಂಪಲ್ಲು, ಸ್ಕೂಲು, ಮಾರ್ಕೆಟ್, ಲೈಬ್ರರಿ, ಮತ್ತಿದು ಬಾಬಾ ಬಸ್. ಇಲ್ಲಿ ತಗೋ ಪ್ರೀತು, ನೋಡು ನಿನ್ ಗಿಫ್ಟ್ ಬಂದಿದೆ, ತಗೋ. ವಾವ್, ನಂಬರ್ಸ್ 1 ಶಾರ್ಕ್. ಇದು ಕಲರ್ ಇದೆ, ಇದು ನಂಬರ್ಸ್. ಹಾ ತಗೋ, ಓದು. ಆಲ್ಫಾಬೆಟಿಕ್ಸ್ ABC. ಬಾಡಿ ಪಾರ್ಟ್ಸ್ ಇದೆ. ವೆಹಿಕಲ್ಸ್ ಪ್ರೀತಮ್ ಫೇವ್ರೆಟ್. ಪ್ರೀತು ವೆಹಿಕಲ್ಸ್ ಇಲ್ಲಿ ನೋಡಿದೆ ನಿನ್ಗೆ ಫೇವ್ರೆಟ್. ಬಸ್ ಶೇಪ್. ಇಲ್ಲಿ ಕಾರ್, ಟ್ಯಾಕ್ಸಿ, ಅದು ಜೀಪ್. ಹಾ ಹ್ಯಾಪಿ, ಚೆನ್ನಾಗಿದೆ ಗಿಫ್ಟು. ಯಾವ್ದು ನೋಡ್ಲಿ ಯಾವ್ದು ಬಿಡ್ಲಿ ಅನ್ನೋ ತರ ಆಗಿದೆ ಪ್ರೀತಮ್ಗೆ. ಅವ್ನಿಗೆಲ್ಲ ಇಷ್ಟ, ಜಾಸ್ತಿ ಇಷ್ಟ ವೆಹಿಕಲ್ಸು. ಇದು ತಗೊಳ್ಳ ಅದು ತಗೊಳ್ಳ ಅದು ತಗೊಳ್ಳ ಅಂತ. ಸೊ ಇದ್ರೊಳಗೆ 10 ಪೀಸ್ ಇದೆ. ನಿದ್ದೆ ಮಾಡಿದಾನೆ ಅಂತ ಹೇಳ್ಬಿಟ್ಟು ಬುಕ್ ಕಿತ್ಸ್ಕೊಳಕ್ ಹೋದ್ರೆ ಮೆತ್ತಗೆ ಎದ್ಬಿಟ್ಟು ನೀನ್ ನನ್ನ ಮಗ ಈ ಕಾರು ಬೈಕಲ್ಲೇ ಇರ್ತದೆ. ಇದನ್ನ ಕ್ಲೋಸ್ ಮಾಡಲ್ಲ. ನೋಡಿದ್ರಲ್ಲ ನಮ್ ಪ್ರೀತಮ್ಗೆ ಎಷ್ಟಿಷ್ಟ ಆಗಿದೆ ಈ ಕಾರು ಬೈಕ್ ಅಂತ. ಅವ್ನ್ ಮಲ್ಕೊಂಡ, ಪೂರ್ತಿ ನಿದ್ದೆ ಬಂದ್ಮೇಲೆ ತೆಗ್ದೆ ಸೈಡ್ ಅಲ್ಲಿ ಇಟ್ಟೆ. ಹಾಗೆ ನಾವ್ ಇಲ್ಲಿ ಒಂದು ಸುಂದರವಾದ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ ಈ ದೇವಸ್ಥಾನ. ನೀವು ಯಾವಾಗಾದ್ರೂ ಈ ಸೈಡ್ ಬರ್ತೀನಿ ಅಂದಾಗ ನೋಡ್ಬಹುದು. ಅಡ್ರೆಸ್ ಲೊಕೇಶನ್ ಬೇಕಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಈ ಜಾಗದ ಲೊಕೇಶನ್ ನ. ಇದೇ ಜಾಗದಲ್ಲಿ ಇನ್ನು 1 ಕಿಲೋಮೀಟರ್ ಮುಂದೆ ನನ್ಗೆ ಇನ್ನೊಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಾನು ಇನ್ಸ್ಟಾಗ್ರಾಮ್ ರೀಲ್ ಹಾಕಿದ್ಮೇಲೆ ನನ್ನ ವ್ಯೂವರ್ ಒಬ್ರು ಸಜೆಸ್ಟ್ ಮಾಡಿದ್ರು. ಮುಂಚೆನೆ ಗೊತ್ತಿದ್ರೆ ಆ ದೇವಸ್ಥಾನಕ್ಕೂ ಹೋಗಿ ಬರ್ತಾ ಇದೆ. ರಂಗನಾಥ ಸ್ವಾಮಿ ದೇವಸ್ಥಾನ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಹೋದಾಗ ಹೋಗ್ತೀನಿ. ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅನ್ಕೊಂಡಿದ್ವಿ. ಇಲ್ಲೇನೆ ವಿಶ್ವೇಶ್ವರಯ್ಯ ಅವರ ಹುಟ್ಟು ಬೆಳೆದಿರೋ ಜಾಗನೂ ಕೂಡ ಇದೆ, ಅವ್ರ ಮನೆ ಕೂಡ ಇತ್ತು. ಅಲ್ಲಿಗೆ ಹೋಗೋದಕ್ಕೆ ಸಮಯ ಆಗ್ಲಿಲ್ಲ, ಹಾಗಾಗಿ ನಿಂಗೇನೋ ಕೇಳ್ಕೊತೀನಿ. ಆಯ್ತಾಯ್ತಾಯ್ತಾಯ್ತಾಯ್ತು. ಸೊ ನೋಡಿ, ಇವಾಗ ಎದ್ದಿ 1 ನಿಮಿಷ ಆಗಿಲ್ಲ, ಆಗ್ಲೇ ಅದನ್ನ ಕೊಡು ಅಂತ ನೋಡ್ಬಿಟ್ಟು. ತುಂಬಾ ಜನ ನಂದಿ ಬೆಟ್ಟಕ್ಕೆ ಬಂದಿರ್ತೀರಾ. ತುಂಬಾ ಸರಿ, ನಾನು 1-3 ಸರಿ ಬಂದಿದ್ದೆ ನಂದಿ ಬೆಟ್ಟಕ್ಕೆ. ನಂದಿ ಬೆಟ್ಟದಿಂದ ಸ್ವಲ್ಪ ದೂರದಲ್ಲೇ ಲೆಫ್ಟ್, ನಾ ಆಗ್ಲೇ ತೋರಿಸಿದ್ನಲ್ಲ, ಆ ಲೆಫ್ಟ್ ಹೋದ್ರೆ ನಂದಿ ಬೆಟ್ಟಕ್ಕೆ ಹೋಗುತ್ತೆ, ರೈಟ್ ಬಂದ್ರೆ ಈ ದೇವಸ್ಥಾನಕ್ಕೆ ಬರುತ್ತೆ. ಸೊ ನಾನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂತ ಅನಿಸ್ತು. ಕಲ್ಯಾಣಿ ಇದೆ. ಸೊ ಹಂಗಾಗಿ ನಾನು ಈ ದೇವಸ್ಥಾನಕ್ಕೆ ಬರೋಣ. ಇನ್ನೇನು ನಂದಿ ಬೆಟ್ಟಕ್ಕೆ 1-3 ಸರಿ ಹೋಗಿದ್ವಿ, ಇನ್ನೇನ್ಕೆ ಇಲ್ಲಿ ದೇವಸ್ಥಾನಕ್ಕೆ ಹೆಂಗೋ ಬರ್ಬೇಕಿತ್ತಲ್ಲ ಬರ್ತಡೆಗೆ ಅಂತ ಬಂದ್ವಿ. ಸೊ ಬನ್ನಿ ದೇವಸ್ಥಾನ ಹೇಗಿದೆ ನೋಡ್ಕೊಂಡು ಬರೋಣ. ಚೆನ್ನಾಗಿದ್ರೆ ನೀವು ಕೂಡ ಖಂಡಿತ ಒಂದ್ಸರಿ ವಿಸಿಟ್ ಮಾಡ್ಬೋದಲ್ಲ. ಬಸ್ ನೋಡಿ, ನಾ ಹೇಳಿಲ್ವಾ ಇದನ್ನೇ ಓಪನ್ ಮಾಡ್ತಾರೆ, ಸ್ಕೂಟರು ಕಾರು ಇದನ್ನೇ ಓಪನ್ ಮಾಡೋದು, ಬೇರೇನು ಓಪನ್ ಮಾಡಲ್ಲ. ಈಗ ಅಲ್ಲಿಂದ ಬಂದ್ಮೇಲೆ ಕೊಡ್ಬೇಕಾಯ್ತು ನಿನ್ಗೆ ಗಿಫ್ಟು. ಸೊ ಬನ್ನಿ ಇವಾಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋಣ. ನಾವು ಬಂದು ಭೋಗ ನಂದೀಶ್ವರ ಟೆಂಪಲ್ ಅಂತ ಚಿಕ್ಕಬಳ್ಳಾಪುರದಲ್ಲಿ ನಂದಿ ವಿಲೇಜ್ ಹತ್ರ ಇದೆ. ನೀವು ನಂದಿ ಬೆಟ್ಟಕ್ಕೆ ಹೋಗ್ತೀನಿ ಅನ್ನೋರ್ಗೆಲ್ಲ ಗೊತ್ತಿರತ್ತೆ. ನಾನ್ ನಿಮ್ಗೆ ಆಗ್ಲೇ ಒಂದು ತೋರಿಸ್ತದೆ. ಅಂದ್ರೆ ನಂದಿ ಬೆಟ್ಟಕ್ಕೆ ನಾವು ಲೆಫ್ಟ್ ಹೋಗ್ಬೇಕು, ಇದಕ್ಕೆ ರೈಟ್, ಒಂದೇ ಡೆಡ್ ಎಂಡ್ ಅಲ್ಲಿ ಸಿಗತ್ತೆ. ಈ ದೇವಸ್ಥಾನ ತುಂಬಾನೇ ಚೆನ್ನಾಗಿದೆ. ನೀವು ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಿಮ್ಗೆ. ಒಂದು ಒಳ್ಳೆಯ ಫೀಲ್ ಆಗತ್ತೆ. ಒಂಥರ ಹಳೇ ಕಾಲದ ದೇವಸ್ಥಾನ ಇದು. ಇಲ್ಲಿ ಶಿವನ್ ದೇವರು ಇರತ್ತೆ ಪೂಜೆ ಮಾಡ್ಕೊಂಡ್ ಬರೋದಕ್ಕೆ. ಆದ್ರೆ ಇಲ್ಲೇನು ನನಗೆ ಪೂಜೆ ಐಟಮ್ ತಗೊಂಡೋಗಿ ಯಾರು ಪೂಜೆ ಮಾಡಿಸ್ಕೊಂಡ್ ಬಂದಿದ್ ನೋಡ್ಲೇ ಇಲ್ಲ. ಪೂಜೆ ಐಟಮ್ಗಳು ಕೂಡ ಸಿಕ್ಕಿದ್ದಿಲ್ಲ. ಪೂಜೆ ಮಾಡಲ್ಲ ಅನ್ಸುತ್ತೆ. ಸುಮ್ನೆ ಹಾಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ಬೋದು. ಮತ್ತೆ ಇಲ್ಲಿ ಏನಂತ ಅಂದ್ರೆ ಫೋಟೋಗೆಲ್ಲ ಏನು ಈ ಫೋಟೋ ಶೂಟ್ಗೆಲ್ಲ ತುಂಬಾ ಒಳ್ಳೆ ಪ್ಲೇಸ್. ಅಲ್ಲಿ ತುಂಬಾ ಜನ ಫೋಟೋ ಶೂಟ್ ಮಾಡ್ಸಿದ್ದಾರೆ ಮದ್ವೆದು ಅಂತ ನಾನ್ ಕೇಳ್ಪಟ್ಟೆ. ಇದು ಅಪೋಸಿಟ್ ಇರೋ ಜಾಗ. ಇಲ್ಲಿ ಮಕ್ಳು ಆಟ ಆಡೋದಕ್ಕೆ ಪಾರ್ಕು,
ಈ ತರ ತುಂಬಾ ಸಿಕ್ಕಾಪಟ್ಟೆ ದೊಡ್ಡ ಜಾಗ ಇದೆ. ನನ್ಗೆ ಹೋಗಿದ್ದಕ್ಕೆ ನಂಗೆ ತುಂಬಾನೇ ಖುಷಿ ಆಯ್ತು. ಬರ್ತ್ಡೇ ದಿನ ಹೋಗಿ ಒಂದ್ ಒಳ್ಳೆಯ ಟೈಮ್ ಅನ್ನ ಸ್ಪೆಂಡ್ ಮಾಡಿದೆ ಅಂತ. ಹಾಗೆ ನನ್ಗೆ ಅಲ್ಲಿ ಇಬ್ರು ವ್ಯೂವರ್ಸ್ ಸಿಕ್ಕಿದ್ರು. ತುಂಬಾ ಖುಷಿ ಆಯ್ತು ವ್ಯೂವರ್ಸ್ ನ ನೋಡಿ. ಅವ್ರು ನನ್ನ ಗುರ್ತಿಡ್ಬಿಟ್ಟು ನನ್ಗೋಸ್ಕರ ಅಂತಾನೆ ಬಂದು ಮಾತಾಡ್ಸಿದ್ರು. ಇಬ್ರು ಮಾತಾಡ್ಸಿದ್ದು ನಂಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಹಾಗೆ ನಾನ್ ತೋರಿಸ್ತೀನಿ ಯಾರು ಅಂತ ಹೇಳ್ಬಿಟ್ಟು. ಅಲ್ಲಿ ಒಂದು ದೊಡ್ಡ ಕಲ್ಯಾಣಿ ಇದೆ. ಅದೇ ಏನಂತ ಗೊತ್ತಿಲ್ಲ, ದೇವಸ್ಥಾನದ ಒಳಗಡೆ ಇದೆ. ಆ ಕಲ್ಯಾಣಿ ಕ್ಲೋಸ್ ಮಾಡಿದ್ರು, ನೋಡಕ್ ಬಿಟ್ಟಿದ್ದಿಲ್ಲ. ಬಟ್ ನಂಗೆ ಗೂಗಲ್ ಅಲ್ಲಿ ನೋಡಿದಾಗ ಕಲ್ಯಾಣಿಯಲ್ಲಿ ಫೋಟೋಶೂಟ್ ಎಲ್ಲ ಮಾಡಿದ್ರು. ಬಹುಶಃ ವಿಸಿಟ್ ಮಾಡೋ ಅವಕಾಶ ಇರತ್ತೆ ಅನ್ಕೊಂಡೆ, ಅಥವಾ ಪರ್ಮಿಷನ್ ತಗೊಂಡು ಈ ತರ ಫೋಟೋಶೂಟ್ ಮಾಡೋರಿಗೆ ಬಿಡ್ತಾರೆ ಅಂತ ಅನ್ಸುತ್ತೆ. ಅಷ್ಟೇನೆ. ನಾನು ನಿಮ್ಗೆ ದೇವಸ್ಥಾನದ ಒಳಗಡೆ ಹೋಗಿ ತೋರಿಸ್ತೀನಿ. ಜಸ್ಟ್ ಹಂಗೆ ಈ ಕಡೆನೆ ಬಂದ್ವಿ ನೋಡ್ಕೊಂಡು ಹೋಗೋಣ ಅಂತ. ಇಲ್ಲೊಂದು ಪುಟಾಣಿ ಕಲ್ಯಾಣಿ ಇತ್ತು, ಅದ್ರೊಳಗೆ ಆಮೆ ಫಿಶ್ ಎಲ್ಲ ಬಿಟ್ಟಿದ್ರು. ನೋಡ್ಕೊಂಡು ಮಕ್ಳು ಸ್ವಲ್ಪ ಎಂಜಾಯ್ ಮಾಡಿದ್ರು. ಅಲ್ಲಿಂದ ಬರ್ತಾ ನನ್ಗೆ ಅಲ್ಲಿ ಒಂದು ಸ್ಕೆಚ್ ಮಾಡೋ ಅಂಕಲ್ ಸಿಕ್ಕಿದ್ರು. ತುಂಬಾ ಚೆನ್ನಾಗಿ ಸ್ಕೆಚ್ ಮಾಡ್ತಾ ಇದ್ರು ಇಬ್ರು ಮಕ್ಳದು. ನೋಡಿದ್ರೆ ನಂಗೆ ತುಂಬಾನೇ ಇಷ್ಟ ಆಯ್ತು. ಸರಿ ಅದನ್ನೇ ನಾನು ಮಾಡ್ಸೋಣ ಅಂತ ಹೇಳ್ದೆ. 1,500 ರೂಪಾಯಿ ತಗೊಂಡು ಅಲ್ಲ ಇಲ್ಲಿ ನೋಡಪ್ಪ, ಅಲ್ಲಿ ನೋಡು ಈಶ್ವರ, ನೋಡು ಈಶ್ವರ, ಅಲ್ಲಿ ನೋಡಪ್ಪ, ಅಲ್ಲಿ ಅಮ್ಮನ್ ನೋಡು, ಫೋಟೋ ತೆಗ್ದಿಲ್ಲ, ಇದು ವಿಡಿಯೋ ಮಾಡ್ತಾ ಇದ್ದೀನಿ. ಅವ್ನು ಅಲ್ಲಿ ಕೂರ್ಸ್ಕೊಂಡು ನ್ಯಾಚುರಲ್ ಆಗಿ ತೆಗೆದುಕೊಡಿ. ಇರ್ತಾನೆ ಇರ್ತಾನೆ ಏನಾದ್ರು ಕೂರ್ಸೋದು. ಸರ್ ಬಿಸಿಲು ಈ ಕಡೆ ಬಿಡಿ ಸರ್, ನೆರಳಾದ್ರೆ ಚೆನ್ನಾಗಿರ್ತದೆ. ಪಾಪ ಬಿಸಿಲಲ್ಲಿ ನೀವು ಕೂತ್ಕೊಳ್ಳಿ ಸರ್, ನೀವು ಕುಂಡಿಸ್ಕೊಳ್ಳಿ. ಅಲ್ಲ ಪುಟ್ಟ ನೋಡು ನೀತು, ಇವಾಗ ನಿಂದು ಬರೀತೀನಿ ಫೋಟೋ. ಕೂತ್ಕೊಳ್ಳಪ್ಪ. ಹಾಗೆ ನೀವಿಬ್ರು ಅಲ್ಲಿ ಕೇಳಿ ಸರ್, ಬರ್ತೀವಿ. ಸೂಪರಪ್ಪ ನೀನು, ಎಷ್ಟು ಮುದ್ದಾಗಿ ನಗ್ತಾ ಇದ್ದೀಯಾ ಸರ್. ಒಳ್ಳೆ ಖುಷಿಯಾಗಿದ್ದೇನೆ ಸರ್, ತುಂಬಾ. ಇವತ್ತು ಅವ್ನು ಹುಟ್ಟಿದಬ್ಬ. ಹೌದಾ? ಹಾಗಾಗಿ ಪಶ್ಚಿಮ ಹಿಂದೆ ಇದೆಯೋ ಸೇಮ್ ನಮ್ಮ ಅಮ್ಮಗ ಹಿಂಗೆ ಸಾರಿರೋದು. ನೀನು ನೋಡಪ್ಪ, ಸೇಮ್ ನಿಮ್ಮ ಥರನೇ ಸರ್ ಇರೋದು. ಇಲ್ಲಿ ನೋಡಪ್ಪ ಇಲ್ಲಿ ಪ್ರೀತಮ್. ಇದೆಲ್ಲ ಎಂತ ಪ್ರಾಕ್ಟೀಸ್ ಇಂದ ಬರೋದಾ? ಇಲ್ಲಮ್ಮ, ನಮ್ಮ ತಂದೆಯವ್ರು ಬರಿತಾ ಇದ್ರಮ್ಮ. ಅವರು ಡ್ರಾಮಾ ಸೀನ್ರಿ ಇಂಥವು ಬರಿತಾ ಇದ್ರು. ಅವ್ರಿಗೆ ನಮಗೆ ಬಂದಿದೆ. ಪ್ರಾಕ್ಟೀಸ್ ಇಂದ ಬರೋಂಥದ್ದಲ್ಲ. ಇಲ್ಲ ಬರುತ್ತೆ, ಇದಕ್ಕೆ ಕಾಲೇಜ್ ಇದೆಯಲ್ಲಮ್ಮ. ಹೌದಾ? ಅಂದ್ರೆ ಒಬ್ರನ್ನ ನೋಡ್ತಿದಂಗೆ ಹಂಗೆ ಬರೆಯೋದು ಅಂದ್ರೆ ಕಷ್ಟ. ಸ್ವಲ್ಪ ಅದು ಪ್ರಾಕ್ಟೀಸ್. ನೀವೆಲ್ಲೂ ಕಲ್ತಿಲ್ಲ? ಇಲ್ಲ, ನಮ್ಮ ತಂದೆಯವ್ರು ಬರಿತಾರೆ. ಅವರು ಡ್ರಾಮಾ ಸೀನರಿಗಳು ಇಂಥವು ಬರಿತಾ ಇದ್ರು. ಅಲ್ಲಿಂದ ನಿಮಗೂ ಬಂದಿರೋದು. ಈಗ ನಿಮ್ಮಿಂದ? ನಮ್ಮ ಮಗಳು ಟೀಚರ್, ಡ್ರಾಯಿಂಗ್ ಟೀಚರ್ ಈಗ. ಮಾಡ್ತಾರಾ? ಗೌರ್ಮೆಂಟ್ ಒಂದೇ ಒಂದು ಟೀಚಿ ಹಚ್ಚಿ ಬಿಟ್ಟಿದ್ರಮ್ಮ ಡ್ರಾಯಿಂಗ್ ಇದು. ಅದ್ರಲ್ಲಿ ನನ್ನ ಮಗಳು ಉತ್ತೀರ್ಣ ಆಗ್ತಿತ್ತು. ಹಾಗೆ ಪ್ರೀತಮ್ಗೆ ಸ್ವಲ್ಪ ಡ್ರಾಯಿಂಗ್ ಮಾಡೋದ್ ಕಷ್ಟ, ಯಾಕೆಂದ್ರೆ ಚಿಕ್ಕ ಮಗು ಅಲ್ವಾ. ಆ ಕಡೆ ಈ ಕಡೆ ಬೇಗ ಕಾನ್ಸಂಟ್ರೇಷನ್ ಹೋಗ್ಬಿಡತ್ತೆ. ಒಂದ್ಸರಿ ನಗ್ತಾ ಇರ್ತಾನೆ, ಒಂದ್ಸರಿ ಸಪ್ಕಾಗ್ತಾನೆ. ಸೊ ಈ ತರ ಮಾಡ್ತಾ ಇದ್ದ. ಆದ್ರೂ ಪಾಪ ಪರವಾಗಿಲ್ಲ, ಅವರು ಚೆನ್ನಾಗಿ ಡ್ರಾ ಮಾಡ್ಕೊಟ್ರು. ಫೈನಲ್ ಲುಕ್ ನಾನು ನಿಮ್ಗೆ ತೋರಿಸ್ತೀನಿ. ನಿಜವಾಗ್ಲೂ ಕ್ಯೂಟ್ ಪ್ರೀತಮ್ ಡ್ರಾಯಿಂಗ್ ಸಖತ್ತಾಗಿತ್ತು. ಅವನೊಂದು ಚೆಂಡು ಹೂವ ಇಟ್ಕೊಂಡಿದ್ದ ಅವ್ರ ಫೋಟೋ ಡ್ರಾಯಿಂಗ್ ಮಾಡೋಕ್ಕೂ ಮುಂಚೆಗೆ. ಸರಿ ಆ ಚೆಂಡು ಹೂವ ತೆಗೆದ್ಬಿಟ್ಟು ರೋಸ್ ತರ ಮಾಡ್ತೀನಿ ಅಂತ ಅಂದ್ರು. ಹಾಗೆ ಇವರೇ ನನ್ನ ವ್ಯೂವರ್ ಅಲ್ಲಿ ಸಿಕ್ಕಿ ಮಾತಾಡ್ಸಿದ್ದು, ನನ್ಗೆ ಫಸ್ಟ್ ವ್ಯೂವರ್. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಬ್ರು ಸಿಗ್ತಾರೆ, ಅವ್ರನ್ನ ಕೂಡ ತೋರಿಸ್ತೀನಿ. ಸೊ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿಜವಾಗ್ಲೂ ಹೇಳಕ್ ಆಗಲ್ಲ, ಅಷ್ಟು ಖುಷಿ ಆಗತ್ತೆ ನನ್ನನ್ನು ಯಾರಾದ್ರೂ ರೆಕಗ್ನೈಸ್ ಮಾಡಿ ಬಂದು ಮಾತಾಡ್ಸ್ತಾರೆ ಅಂತಂದ್ರೆ. ಪುಟಾಣಿ ಮಕ್ಳು ಕೂಡ ಇದ್ರು. ಹಾಗೆ ಈ ಅಣ್ಣ ಯಾರು ಡ್ರಾಯಿಂಗ್ ಮಾಡ್ತಾ ಇದ್ರಲ್ಲ, ಅವರು ಅಲ್ಲಿರ್ತಾರೆ ಸಾಟರ್ಡೆ ಸಂಡೇ ಚಿಕ್ಕಬಳ್ಳಾಪುರ ದೇವಸ್ಥಾನದ ಹತ್ರ. ದಯವಿಟ್ಟು ಯಾರಾದ್ರೂ ಹೋದಾಗ ಒಂದು ಡ್ರಾಯಿಂಗ್ ಮಾಡಿಸ್ಕೊಳ್ಳಿ. ನಾವು ಫೋಟೋ ತೆಗೆಸ್ಬಿಟ್ಟು ಆಲ್ಬಮ್ ಮಾಡ್ಸೋದಕ್ಕೆ 1000 ರೂಪಾಯಿ ಕೊಟ್ಟಿರ್ತೀವಿ. 200 ರೂಪಾಯಿ ಒಂದು ಫೋಟೋನ ಡ್ರಾ ಮಾಡ್ಕೊಟ್ರು ಅವ್ರಿಗೂ ಹೆಲ್ಪ್ ಆಗತ್ತೆ. ಬರ್ಸಿರ ಸರ್ ನೀವು ಮಗುದು? ಇಂಥ ಪ್ರತಿಭೆಗಳನ್ನ ನಾವು ಕೂಡ ಪ್ರೋತ್ಸಾಹ ಮಾಡ್ದಂಗಿರುತ್ತೆ. ಹಾಗಾಗಿ ದಯವಿಟ್ಟು ನೀವೇನಾದ್ರೂ ಆ ಸೈಡ್ ಹೋದಾಗ 200 ರೂಪಾಯಿ ಅಲ್ವಾ,
ಫೋಟೋ ಒಂದು ಡ್ರಾಯಿಂಗ್ ಮಾಡಿಸ್ಕೊಂಡ್ ಬನ್ನಿ. ಒಂದ್ ಸವಿ ನೆನಪು ಚೆನ್ನಾಗಿರತ್ತೆ. ನಾವು ಫೋನಲ್ಲಿ ತೆಗ್ಸೋದು ಎಷ್ಟೇ ಇರ್ಬೋದು, ಬಟ್ ಈ ತರ ಕಲೆ ಮೂಡಿ ಬರುತ್ತಲ್ಲ, ಅದು ನೋಡಿದ್ರೆ ನಮ್ಗೆ ಆಗೋ ಖುಷಿನೇ ಬೇರೆ. ಸೊ ಈ ತರ ನಂದು ಕೂಡ ಒಂದು ಫೋಟೋ ನಾನು ತೆಗ್ಸಿರೋದುಂಟು. ಅದು ತುಂಬಾ ಹಳೇದು ನನ್ನ ಹತ್ರ ಇದೆ, ಫ್ರೇಮ್ ಹಾಕ್ಸಿ ಇಟ್ಕೊಂಡಿದ್ದೀನಿ. ಇವಾಗ ಪ್ರೀತಮ್ ಮಾತ್ರ ತೆಗ್ಸ್ದೆ, ಪ್ರಗತಿ ನೆಕ್ಸ್ಟ್ ಟೈಮ್ ತೆಗಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ಇಬ್ರು ಮಾಡಿ ಅಂತ ಹೇಳ್ದೆ, ಬಟ್ ಅದು ಫೈನಲಿ ಪ್ರೀತಮ್ಗೆ ಅಷ್ಟೇ ಆಯ್ತು. ಇದು ನಿನಗೆ ಹಿಡ್ಕೋ, ಸ್ಮೈಲ್. ಅಲ್ಲಿ ನೋಡು ಪಪ್ಪ ನೋಡು, ಪಪ್ಪ ಪಪ್ಪ ನೋಡಪ್ಪ. ಇಲ್ಲಿ ಪ್ರೀತಮ್. ಅದೆಲ್ಲ ಆದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋದ್ವಿ. ಇಲ್ಲೆಲ್ಲ ಎಲ್ಲ ಸ್ವಲ್ಪ ತಡ ಆಯ್ತು. ಹಾಗೆ ನಾನ್ ನಿಮ್ಗೊಂದು ವಿಚಾರ ಹೇಳ್ಬೇಕು. ನಾನು ಗಿವ್ ಅವೇ ಮಾಡಿದ್ದು 10 ಜನಕ್ಕೆ ಅಷ್ಟೇನೆ. ದಯವಿಟ್ಟು ಯಾರು ಬೇಜಾರ್ ಮಾಡ್ಕೊಂಡ್ಬೇಡಿ. ವಿತಿನ್ ಸೆಕೆಂಡ್ ಅಲ್ಲೇ ನನ್ಗೆ ತುಂಬಾ ಅಂದ್ರೆ ತುಂಬಾ ಇನ್ಸ್ಟಾಗ್ರಾಮ್ ಅಲ್ಲಿ ರೆಸ್ಪಾನ್ಸ್ ಬಂತು. ಒಂದು 2000 ಮೇಲೆ ನನ್ಗೆ ರಿಪ್ಲೈಸ್ ಬಂದಿದೆ. ಅಷ್ಟರೊಳಗೆ ನನ್ಗೆ ಇನ್ಸ್ಟಾಗ್ರಾಮೇ ಹ್ಯಾಂಗ್ ಆಗ್ಬಿಡ್ತು. ನಾನು ಏನ್ ಮಾಡಿದ್ರು ಮೆಸೇಜ್ ಓಪನ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಸೊ ಅದಾದ್ಮೇಲೆ ನಿಧಾನಕ್ಕೆ ನಾನು ಇದು ಮಾಡಿ ಫಸ್ಟ್ ಸೆಕೆಂಡ್ಸ್ ಅಲ್ಲೇ ಮಾಡಿರೋನ ಕೆಲವೊಂದಿಷ್ಟು ಜನಗಳನ್ನ ನನ್ನ ಒಂದು ವೇ ಅಲ್ಲೇನ ನಾನು ಸೆಲೆಕ್ಟ್ ಮಾಡಿದೀನಿ. ಇದ್ರಲ್ಲಿ ಯಾವ್ದೇ ಚೀಟಿಂಗ್ ಇಲ್ಲ. ಅಂಡ್ 10 ಜನ ಅಂತ ಅಂದ್ರೆ ಎಲ್ಲಾರು ನಾನೇ 10 ಜನದಲ್ಲಿ ಒಬ್ರು ಆಗ್ಬೇಕು ಅನ್ನೋ ಆಸೆ ನಿಮ್ಗೂ ಕೂಡ ಇರತ್ತೆ, ಇಲ್ಲ ಅಂತ ಇಲ್ಲ. ಬಟ್ ನನ್ಗೆ ಗಿವ್ ಅವೇ ಕೊಡ್ಬೇಕಾದ್ರೆ ಎಷ್ಟು ಖುಷಿ ಆಯ್ತು. ಸೊ ಗಿವ್ ಅವೇ ಬಂದಿಲ್ಲ ಅಂತ ನೀವು ಬೇಜಾರ್ ಮಾಡ್ಕೊಂಡು ಕಮೆಂಟ್ ಮಾಡಿದಾಗ ನಂಗೆ ಅಷ್ಟೇ ಬೇಜಾರಾಯ್ತು. ಸೊ ನೀವು ವಾಸ್ತವನ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂಡು ನಾನು ಮಾಡ್ದೆ. ಇಲ್ಲ ಅಂತ ಅಂದಿದ್ರೆ ಬೇರೆ ಪ್ಲಾನೇ ಇತ್ತು, ನಿಮ್ಗೆ ಗೊತ್ತಿತ್ತು. ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಇದು ನನ್ ಕೈಲಿ ಆದಷ್ಟು ನಾನು ಕೊಟ್ಟಿದ್ದೀನಿ. 10 ಜನಕ್ಕಾಗಿದೆ, 10 ಜನಕ್ಕೆ ಕೊಟ್ಟಿದ್ದೀನಿ. ಇದ್ರಲ್ಲಿ ನನಗೆ ಬರ್ಬೇಕಿತ್ತು ಅನ್ನೋದು ಚೆನ್ನಾಗಿರಲ್ಲ. ನನಗೂ ಇಲ್ಲಿ ಯಾರು ಗೊತ್ತಿಲ್ಲ. ನಿಮಗ್ ನಾನ್ ಯಾರು ಅಂತ ಗೊತ್ತಿರ್ಬೋದು, ನೀವ್ ಬಂದ್ ಮಾತಾಡ್ಸೋ ತನಕ ನೀವ್ ಯಾರು ಅಂತ ನನ್ಗೂ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾನು ಕಮೆಂಟ್ಸ್ ಅಷ್ಟೇ ಓದ್ತೀನಿ, ನೀವು ನನ್ನನ್ನ ನೋಡ್ತಾ ಇರ್ತೀರಾ. ಸೊ ಹಂಗಾಗಿ ನನ್ ನಿಜವಾಗ್ಲೂ ಯಾವ್ದೋ ಪಾರ್ಶಿಯಾಲಿಟಿ ಮಾಡಿ ಇಂಥವ್ರೆ ನನಗ್ ಮಾಡಿರೋದು ಇಂಥವ್ರೆ ಅಂತ ನನ್ಗೆ ಗೊತ್ತಾಗೋದು ಇಲ್ಲ. ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಸೊ ಅಷ್ಟೇನೆ. ದೇವಸ್ಥಾನ ನೋಡ್ತಾ ಇದೀರಲ್ಲ, ಎಷ್ಟು ಚೆನ್ನಾಗಿದೆ ಅಲ್ವಾ? ತುಂಬಾನೇ ಸುಂದರವಾಗಿತ್ತು. ಜಾಗ ಮಾತ್ರ ತುಂಬಾ ದೊಡ್ಡ ಜಾಗ, ಓಡಾಡೋದಕ್ಕೆ ಬೇಕಾಗತ್ತಷ್ಟು ದೊಡ್ಡದಾಗಿತ್ತು. ಒಂದೊಂದು ಕಲ್ಲಿನ ಕಂಬನೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಜನಗಳು ಕೂಡ ಕಮ್ಮಿ ಇದ್ರು. ಆರಾಮಾಗಿ ನೋಡ್ಕೊಂಡು ಬಂದ್ವಿ. ಆದಷ್ಟು ಜಾಸ್ತಿ ದೇವಸ್ಥಾನದ ಒಳಗಡೆ ದೇವರ ಫೋಟೋ ತೆಗೆಯೋದಕ್ಕೆ ಪರ್ಮಿಷನ್ ಇರ್ಲಿಲ್ಲ. ಹೊರಗಡೆ ಮಾತ್ರ ಇದೆಲ್ಲ ತೆಗಿಬೋದಾಗಿತ್ತು. ತುಂಬಾ ಜನ ಸೆಲ್ಫೀಸ್ ಫೋಟೋಸ್ ಎಲ್ಲಾ ತೆಗೆಸ್ಕೊಂತ ಇದ್ರು. ನಾನು ಗೂಗಲ್ ಅಲ್ಲಿ ನೋಡಿದ್ರೆ ಮ್ಯಾಪ್ ಅಲ್ಲಿ ಹೆಂಗಿತ್ತು ಹಂಗೆ ಇದೆ. ನಿಜವಾಗ್ಲೂ ಮನ್ಸಿಗೆ ಒಂಥರ ಸಮಾಧಾನ ಅಂತ ಹೇಳ್ಬೋದು. ಇಂಥ ಸುಂದರವಾದ ಕಲೆಗಳು ಅವಾಗ ಸೃಷ್ಟಿ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇವಾಗೆಲ್ಲ ಅಂತ ಸಿಂಪಲ್ ಒಂದ್ ಬಿಲ್ಡಿಂಗ್ ಕಟ್ಟಕ್ಕೆ ಕಷ್ಟ ಅಂತಾರೆ, ನೋಡಿ ಎಂತೆಂತ ದೇವಸ್ಥಾನಗಳು ಸೃಷ್ಟಿಯಾಗಿದೆ ಆಗಿನ ಕಾಲದಲ್ಲಿ ಅಂತ ನೋಡಿ ನಂಗೂ ತುಂಬಾನೇ ಖುಷಿ ಆಯ್ತು. ಅದಾದ್ಮೇಲೆ ಅಲ್ಲೇ ನಂಗೆ ದೇವಸ್ಥಾನದಲ್ಲೇ ಒಬ್ರು ವ್ಯೂವರ್ ಸಿಕ್ಕಿದ್ರು. ಅವ್ರು ನಂಗೆ ತುಂಬಾನೇ ಇಷ್ಟ ಆದ್ರು. ಯಾಕೆ ಅಂತಂದ್ರೆ ಪ್ರೀತಮ್ನ ಅಷ್ಟು ಇಷ್ಟಪಟ್ಟು ಮಾತಾಡ್ಸಿದ್ರು. ಅವ್ರ ಹಸ್ಬೆಂಡ್ ಕೂಡ ಪ್ರೀತಮ್ನ ನೋಡಿ ಖುಷಿ ಪಡ್ತಾರಂತೆ. ಅವನಂದ್ರೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ. ನನ್ಗೂ 2 ಮೊಮ್ಮಕ್ಳಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಇಂಥವೆಲ್ಲ ಕೇಳಿದಾಗ ನಿಜವಾಗ್ಲೂ ಖುಷಿ ಆಗತ್ತೆ, ಎಷ್ಟು ಪುಣ್ಯ ಮಾಡಿದ್ವಿ ಅಂತ ಹೇಳ್ಬಿಟ್ಟು. ನನ್ ಪ್ರೀತಿ ಮಾತ್ರ ನಿಷ್ಕಲ್ಮಶವಾಗೇ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳೋ ರೀತಿಲಿ ಮಾಡ್ಕೊಳ್ಳಿ. ಯಾಕೆ ಅಂತಂದ್ರೆ ತುಂಬಾ ಜನ ಅನ್ಸಬ್ಸ್ಕ್ರೈಬ್ ಆಗ್ಬಿಡ್ತೀನಿ ಅಂತ ಹೇಳಿ ಅನ್ಸಬ್ಸ್ಕ್ರೈಬ್ ಆದ್ರಿ. ಅದು ನಿಮ್ಮ ಪ್ರೀತಿ ತೋರ್ಸುತ್ತೆ, ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನನ್ ಪ್ರೀತಿಯಿಂದ ನಾನು ಏನ್ ಕೊಡ್ಬೇಕು ಅದನ್ನ ಕೊಟ್ಟಿರ್ತೀನಿ. 10 ಜನ ಬಿಟ್ಟು ಇನ್ ಮಿಕ್ಕಿದವರೆಲ್ಲ ಹಂಗಾದ್ರೆ ಅನ್ಸಬ್ಸ್ಕ್ರೈಬ್ ಆಗ್ಲೇಬೇಕಾಗತ್ತಲ್ವಾ? ನೀವ್ ಹೇಳೋ ರೀತಿಯಲ್ಲಿ ಹೋದ್ರೆ ನನ್ಗೇನ್ ಸೆಲೆಕ್ಟ್ ಮಾಡ್ಬೇಕೋ ಅದನ್ನ ಮಾಡಿ ನಾನು ಜೆನ್ಯೂನ್ ಆಗಿ ಕೊಟ್ಟಿದ್ದೀನಿ. ಸೊ ಅಷ್ಟೇನೆ. ಈಗ ಅವರು ಸಿಕ್ಕದ್ರಂದ್ರೆ ಒಳಗಡೆ ದೇವಸ್ಥಾನದಲ್ಲೂ ಸಿಕ್ಕಿದ್ರು, ಅದಾದ್ಮೇಲೆ ಹೊರಗಡೆನೂ ಸಿಕ್ಕಿ ಮಾತಾಡ್ಸಿದ್ರು. ನಿಮ್ ಬೇಬಿ ರೆಸಿಪೀಸ್ ನಂಗೆ ತುಂಬಾ ಇಷ್ಟ ಆಗತ್ತೆ, ಮೊಮ್ಮಕ್ಳಿಗೆ ನಾನು ಟ್ರೈ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರು. ಅದನ್ನ ಕೇಳಿ ಸಿಕ್ಕಾಬಟ್ಟೆ ಖುಷಿ ಆಯ್ತು. ಅಂದ್ರೆ ದೊಡ್ಡವರು ಕೂಡ ಬಂದು ನನ್ನನ್ನು ಮಾತಾಡ್ಸಿ ರೆಸಿಪೀಸ್ ಇಷ್ಟ ಆಗತ್ತೆ ಬೇಬಿ ರೆಸಿಪೀಸ್ ಅಂತ ಹೇಳಿದ್ರಲ್ಲ, ಸೊ ಅದು ನನ್ಗೆ ಖುಷಿ ಆಯ್ತು. ಪ್ರೀತಮ್ ಸ್ವಲ್ಪ ಸಣ್ಣ ಆಗಿದ್ದಾನೆ ಯಾಕೆ ಅಂತ ಕೂಡ ಕೇಳ್ತಾ ಇದ್ರು. ಈ ನಡುವೆ ಅವನಷ್ಟು ನೀಟಾಗಿ ಊಟದಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಸೊ ಅದನ್ನೇ ಹೇಳ್ತಾ ಇದೆ ನಾನು. ಖುಷಿ ಆಯ್ತು, ನಿಜವಾಗ್ಲೂ ಖುಷಿ ಆಯ್ತು ನನ್ಗಿವತ್ತು. ಸೊ ನಾನು ಯಾವಾಗ್ಲೂ ತುಂಬಾ ಸರಿ ಅನ್ಕೊಂತಾ ಇದ್ದೆ, ನಾವು ಹೊರಗಡೆ ಹೋದಾಗ ನನ್ಗೆ ವ್ಯೂವರ್ ಸಿಗ್ತಾ ಇರ್ಲಿಲ್ಲ. ತುಂಬಾ ಸರಿ ನಾನು ಎಲ್ಲಾ ಕಡೆ ಹೋಗಿದ್ದೀನಿ, ಬಟ್ ಯಾರು ನನ್ನನ್ನ ನೋಡ್ಬಿಟ್ಟು ಮಾತಾಡ್ಸಿದ್ದು ಆತರ ತುಂಬಾ ಅಂದ್ರೆ ತುಂಬಾ ಕಮ್ಮಿ. ಒಂದು 3 ಜನ ಏನೋ ಸಿಕ್ಕಿದ್ರು, ಅಥವಾ ನಾನು ಹೋಗೋ ಜಾಗಗಳು ಹಾಗೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿಗೆ ಬಂದ್ಮೇಲೆ ನನ್ಗೆ 2 ಸಿಕ್ಕಿದ್ರು. 2 ಕೂಡ ಬಂದು ನನ್ನನ್ನ ನೋಡಿ ಗುರ್ತಿಡಿದು ಮಾತಾಡ್ಸಿದ್ರು. ಸೊ ಹಾಗಾಗಿ ಖುಷಿ ಆಯ್ತು. ನಮ್ಗೆ ಏನೋ ಒಂಥರ ಸಂತೋಷ. ನಮ್ಮನ್ನ ಅಲ್ಲಿಂದ ನಾವು ಹೋದ್ವಿ ಒಂದು ಹೋಟೆಲ್ಗೆ ಹೋಗೋಕ್ಕೂ ಮುಂಚೆಗೆ ಈ ವರ್ಷ ನಾವು ಹೋಟೆಲಲ್ಲಿ ಊಟ ಕಮ್ಮಿ ಮಾಡ್ಬೇಕಂತ ಡಿಸೈಡ್ ಮಾಡ್ಬಿಟ್ಟು ಬೆಳಗ್ಗೆ ನಾನು ಬಾಕ್ಸ್ ಎಲ್ಲ ರೆಡಿ ಮಾಡಿ ತಗೊಂಡ್ ಬಂದ್ವಿ. ತಗೊಂಡ್ ಬರುವಾಗ ನನ್ನ ಮಗಳು ಚಪ್ಪಲ್ ಸ್ಟ್ಯಾಂಡ್ ಮೇಲೆ ಊಟದ ಬ್ಯಾಗ್ ಮಗಳಿಗೆ ಕೊಟ್ಟಿದ್ವಿ. ಅಲ್ಲೇ ಬಿಟ್ಟು ಬಂದ್ಬಿಟ್ಟು ಕಾರ್ ನಿಲ್ಸ್ಬಿಟ್ಟು ಹುಡುಕ್ತಾ ಇದೀವಿ, ಲಂಚ್ ಬಾಕ್ಸ್ ತಂದ್ವಲ್ಲ ಎಲ್ಲಿ ಅಂತ. ಇಲ್ಲ ಡ್ಯಾಡಿ ತಂದಿಲ್ಲ ಅಂತ. ಸರಿ 3 ಗಂಟೆ ಆಗೋಗಿದೆ, ಹೊಟ್ಟೆ ಹಸಿತಾ ಇದೆ. ಇವಾಗ ಇಂಥ ಟೈಮಲ್ಲಿ ಏನ್ ಮಾಡಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಸರಿ ಇಲ್ಲೇ ಪಕ್ಕದಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ. ಪ್ರೀತಮ್ ಅಲ್ಲಿ ಊಟ ಮಾಡ್ತಾ ಇರೋದ್ ನೋಡ್ಬಿಟ್ಟು ನಮ್ಮ ಮನೆಯವ್ರು ವಿಡಿಯೋ ಮಾಡಿರೋದು. ಅವ್ನು ಕೈ
ಕೆನ್ನೆ ಮೇಲೆ ಹಿಂಗ್ ಕೈ ಇಟ್ಕೊಂಡು ಹಂಗೆ ಫೋಟೋ ಸ್ಕೆಚ್ ಬರಿಬೇಕಾದ್ರೆ ಹಿಂಗ್ ಕೂತಿದ್ದ. ಅವಾಗ ಅವ್ರು ಅಂದ್ರು ಈ ಪೋಸ್ ತುಂಬಾ ಚೆನ್ನಾಗಿತ್ತು ಅಂತ. ಅವ್ನಿಗೆ ಸಡನ್ ಆಗಿ ಈ ಪೋಸ್ ಕೊಡ್ತಾನೆ ಒಂದೊಂದ್ಸರಿ. ಸೊ ಇಲ್ಲಿಂದ ಮನೆಗೆ ಹೊರಟ್ವಿ. ಕೇಕು ಇವತ್ತು ಪ್ರೀತಮ್ ಬರ್ತಡೆಗೆ ಅಂತ ಹೇಳ್ಬಿಟ್ಟು ಸಿಂಪಲ್ ಒಂದು ಕೇಕ್ ತರಿಸಿದೀನಿ. ನನ್ ಮಗ ಕೇಕ್ ನೋಡ್ದಾಗಿಂದ ಸುಮ್ನೆ ಇರ್ತಾನೆ ಇಲ್ಲ. ಈ ಕೋಇನ್ಸಿಡೆನ್ಸ್ ಡ್ರೆಸ್ ಮ್ಯಾಚಿಂಗ್, ಕೇಕು ಡ್ರೆಸ್ ಆಯ್ತು. ಕೇಕ್ ಒಂದ್ಸರಿ ವಿಡಿಯೋ ಮಾಡು. ಸೊ ಕೋಇನ್ಸಿಡೆನ್ಸ್ ಹೆಂಗಿದೆ ಅಂತಂದ್ರೆ ನನ್ ಮಗನ್ ಡ್ರೆಸ್ ಕಲರ್ ಅಲ್ಲೇ ಪ್ರೀತಮ್ ಗೌಡ ಸೇಮ್ ಕಲರ್ ಕೇಕ್ ಸಿಕ್ಬಿಟ್ಟಿದೆ. ಪ್ರೀತಮ್ ಡ್ರೆಸ್ ನಾ ಪೈನಾಪಲ್ ಫ್ಲೇವರ್ ಅಂತ ಹೇಳಿದ್ನಾ, ಗೊತ್ತಿಲ್ಲ ಈ ಡ್ರೆಸ್ಗೆ ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಅದು ಕರೆಕ್ಟ್ ಆಗಿ ಹಂಗೆ ಮ್ಯಾಚ್ ಆಗಿದೆ. ಕೇಕ್ ಕಟ್ ಮಾಡ್ಲಾ? ತಿನ್ನು ತಿನ್ನು. ಫಸ್ಟ್ ಟೈಮ್ ಪಾಪ ಫಸ್ಟ್ ಇಯರ್ ಕಟ್ ಮಾಡಿಸ್ಲಿಲ್ಲ ಅಮ್ಮ. ಮ್ಯಾಚ್ ಪ್ರೀತಮ್ ಕೇಕ್ ಕಟ್ ಮಾಡೋಣ. ದೂರ ಬಾ ಬಾ ಪ್ರೀತು. Happy birthday to you. Happy birthday to you. Happy birthday to Preetam. Happy birthday to you. ಇದೇನು ಪೌಡರ್ ಎಲ್ಲ ಬಿದ್ಬಿಡ್ತು. ಕೇಕ್ ಕಟ್ ಮಾಡೋಣ. ಇಟ್ಕೋ ಪ್ರಗತಿ, ನೀನು ಕಟ್ ಮಾಡಿಸು. Happy birthday to you. ಕಷ್ಟೇ ಆಗೋಯ್ತಲ್ಲ ಪ್ರೀತು. ನಮ್ಮನೆ ಎಲ್ಲ ಚಾಕು ತಗೊಂಡ್ಬಿಡು. ಅದು ಎಡ್ಜ್ ಇಟ್ಕೊಂಡು ಕಟ್ ಮಾಡಿದ್ರಲ್ಲ ಹಂಗಾಯ್ತು. ಹಂಗೆ ಪ್ಲೇಟ್ಗಳು ಗೌಡನ್ನೇ ಕಟ್ ಮಾಡ್ಬಿಟ್ಟೆ. ಹ್ಯಾಪಿ ಬರ್ತಾರೆ ಅವ್ರಿಗೂ ಒಂದು ಕೇಕ್ ಕೊಡೋಣ. ಪೀಸ್ मोनो अंदर जा कोई बात नहीं आ जा चलेगा ತಗೋ ಇಲ್ಲಿ ಕುತ್ಕೊಂಡು ತಿನ್ಬಾ. ಒರ್ಸ್ಕೊಂಬೇಡ ನೀನು, ಫಸ್ಟು ಮೈಗೆ ಒರ್ಸ್ಕೊಂಡ್ಬಿಡ್ತೀಯ. अम्मो कर्चिप तो अम्मो ಕೊಡೋಂಗೆ. ಬರ್ತಡೇ ಕೇಕ್ ಎಲ್ಲ ಕಟ್ ಮಾಡಿದ್ದಾಯ್ತು. ತುಂಬಾ ಸಿಂಪಲ್ ಆಗಿ ಮಾಡಿದ್ವಿ, ಜಾಸ್ತಿ ಏನು ಸರಿ ಮೆಸಪ್ ಮಾಡಬಾರ್ದು ಅಂತ. ನನ್ಗೊಂದೇ ಮೇನು ಬರ್ತಡೇಲಿ ಏನಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅಂತ. ಅದ್ ಮಾಡಿದ್ರೆ ಅಷ್ಟೇ ಖುಷಿ ಸಿಗತ್ತೆ. ಸೊ ಅದ್ರೊಳಗೆ ನಾನು ನಿಮ್ಗೆ ಗಿವ್ ಅವೇ ಕೊಡ್ಬೇಕು ಅನ್ಕೊಂಡಿದ್ದೆ ಅಷ್ಟೇನೆ. ಅದು ಬಿಟ್ರೆ ಬೇರೆ ಏನು ಪ್ಲಾನ್ ಇದ್ದಿದ್ದಿಲ್ಲ. ಆ ದೇವಸ್ಥಾನಕ್ಕೆ ತುಂಬಾ ದಿನದಿಂದ ಹೋಗ್ಬೇಕು ಅಂತ ಇತ್ತು, ಅದಕ್ಕೋಸ್ಕರ ಹೋಗಿದ್ದೆ. ನಾವಿನ್ನ ಹೇಳ್ಬೇಕು ಅಂತಂದ್ರೆ ಸೆಲೆಬ್ರೇಟ್ ಮಾಡ್ಬೇಕು ಅಂತಂದ್ರೆ ಜನವರಿ ಪ್ರಗತಿ ಬರ್ಡೇ, ಫೆಬ್ರವರಿ ನನ್ನ ಮಗನ ಬರ್ಡೇ, ಮಾರ್ಚ್ ನನ್ನ ಹಸ್ಬೆಂಡ್, ಏಪ್ರಿಲ್ ನಂದು, ಮೇ ಆನಿವರ್ಸರಿ. ಒಂದು 5 ತಿಂಗಳು ಕಂಟಿನ್ಯೂಸ್ ಆಗಿ ಸೆಲೆಬ್ರೇಟ್ ಮಾಡ್ಬೋದು. ಮಂತ್ಲಿ ಒಬ್ಬೊಬ್ರದ್ದು ಒಂದೊಂಥರ ಕಂಟಿನ್ಯೂಸ್ ಆಗಿ ಬಂದಿದೆ. ನಾವು ಮಾಡ್ತೀವಿ ಅಂತಂದ್ರೆ ತಿಂಗಳ ಒಂದು ಕೇಕ್ ತಂದು ಸೆಲೆಬ್ರೇಟ್ ಆರಾಮಾಗಿ ಮಾಡ್ಬೋದು. ನಿಮ್ಗೆ ಹೇಳ್ಲಿಲ್ವಾ ಅವನ್ನ ಇದು ಬಿಟ್ರೆ ಮುಂದಕ್ಕೆ ಹೋಗ್ತೀಯ ಹೋಗಲ್ವಾ ನೀನು? ಇವೆರಡರಲ್ಲೇ ಇದ್ಬಿಟ್ರೆ ಹೆಂಗೆ? ನಾನು ಹೇಳ್ದೆ ತಾನೆ ಬೆಳಗ್ಗೆಯಿಂದ ನೀವು ನೋಡಿದ್ದೀರಾ. ಪ್ರಗತಿ ಅದು ಗಿಫ್ಟ್ ಅಂತ ಕೈ ಕೊಟ್ಟಾಗಿಂದ ಇದೇ ಪೇಜ್ ಅಲ್ಲಿ ಇದಾನೆ. ಇದನ್ನ ಬಿಟ್ಟು ಮುಂದಕ್ಕೆ ಹೋಗ್ತಾನೆ ಇಲ್ಲ. ಇಡೀ ಬುಕ್ಸ್ ತೆಗೆದ್ಬಿಟ್ಟು ಇದನ್ನೇ ತಗೊಂತಾನೆ, ಇದೇ ಇರ್ತಾನೆ. ಇದು ಚೇಂಜ್ ಮಾಡ್ತೀನಿ ನೋಡ್ರಿ. ಇದ್ರಲ್ಲಿ ಬೇರೆ ವೆಹಿಕಲ್ಸ್ ಇದೆ, ತೋರಿಸ್ತೀನಿ. ಕೊಡಿಲ್ ಮಗನೇ, ಕೊಡಿಲಿ. ನೋಡಿಲ್ಲಿ ನೋಡಿಲ್ಲಿ. ಕರೆಕ್ಟ್ ಆಗಿ ಅದನ್ನೇ ತೆಗಿತಾನೆ. ಅದೇ ಬೇಕು ಅವನಿಗೆ. ಇದು ಯಾವ್ದು ಇವಾಗ ಬೇಕಾಗಿಲ್ಲ ಅವನಿಗೆ. ನಿದ್ದೆಗಣ್ಣೆಲ್ಲ ಇವೆರಡನ್ನ ಇಟ್ಕೊಂಡು ಕೂತ್ಬಿಟ್ಟಿದ್ದಾನೆ. ಇವತ್ತು ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಷನ್ ನಿಮ್ ಜೊತೆ ಆಗಿದ್ದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇವತ್ತಿನ ವ್ಲಾಗ್ನ ಕೂಡ ಎಲ್ಲ ಮುಗಿಸೋಣ ಅಂತ ಅನ್ಕೊಂಡಿದೀನಿ. ವ್ಲಾಗ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇನ್ನೂ ನಿಮ್ಗೆ ಇಷ್ಟ ಆಗುವಂತಹ ವಿಡಿಯೋಗಳನ್ನ ನಾನು ಮಾಡ್ತಾ ಇರ್ತೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಿಗ್ತೀವಿ ಇವತ್ತಿನ ವ್ಲಾಗಲ್ಲಿ ಮುಗಿಸ್ತಾ. ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.